ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ಬದಲಿಸಿದ್ದಕ್ಕೆ ಕಿಡಿಕಾರಲಾಗ್ತಾ ಇದೆ. ಇಂದಿನಿಂದ ಜನವರಿ 31ರವರೆಗೆ ವಿಧಾನಮಂಡಲದ ಅಧಿವೇಶನ ಶುರುವಾಗುತ್ತೆ. ಈ ಅಧಿವೇಶನಕ್ಕೂ ಮುಂಚೆಯೇ ವಿಬಿ ರಾಮ್ಜಿ ಬಿಲ್ ಮೇಲೆ 2 ದಿನಗಳ ಕಾಲ ಚರ್ಚೆಯನ್ನ ನಡೆಸಲಾಗಿತ್ತು. ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರ ಭಾಷಣಕ್ಕೆ ಸಮಯ ಕೂಡ ಈಗಾಗಲೇ ನಿಗದಿಯಾಗಿತ್ತು. ರಾಜ್ಯಪಾಲ ಗೆಹ್ಲೋಟ್ ಭಾಷಣದ ಮೇಲೆ ವಂದನಾ ನಿರ್ಣಯ ಮಾಡಲಾಗುತ್ತೆ. ಕೇಂದ್ರದ ಹೊಸ ಕಾಯ್ದೆ ವಿರುದ್ಧದ ನಿರ್ಣಯಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇತ್ತು. ಇನ್ನು ಭಾಷಣದಲ್ಲಿರುವ ಅಂಶಗಳಿಗೆ ರಾಜ್ಯಪಾಲ ಗೆಹ್ಲೋಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶಗಳಿದೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರಕ್ಕೆ ಮುಜುಗರ ಆಗದಿರುವಂತಹ ಅಂಶ ಉಲ್ಲೇಖಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನ ನೀಡಿದ್ದಾರೆ ಗವರ್ನರ್. ರಾಜ್ಯದಲ್ಲೂ ಕೂಡ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿದೆ. ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ಹಾಗಾದ್ರೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದಿದ್ರೆ ಏನಾಗುತ್ತೆ? ರಾಜ್ಯಪಾಲರು ಬಾರದಿದ್ರೆ ಸದನ ನಡೆಯೋದಿಲ್ವಾ ಅನ್ನುವಂತಹ ಸಂಶಯಗಳು. ರಾಜ್ಯದಲ್ಲಿ ಇದೀಗ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ಫೈಟ್ ನಡೀತಾ ಇದೆ. ರಾಜ್ಯಪಾಲರು ಇವತ್ತು ಅಧಿವೇಶನದಲ್ಲಿ ಮಾತನಾಡಲೇಬೇಕಾಗುತ್ತೆ. ಆದ್ರೆ ಅವರು ಅಧಿವೇಶನಕ್ಕೆ ಬಾರದಿದ್ರೆ ಏನಾಗುತ್ತೆ? ಸದನ ನಡೆಯೋ ಹಾಗಿಲ್ವಾ? ಹಾಗಾದ್ರೆ ನಿಯಮಾನುಸಾರವಾಗಿ ಅಧಿವೇಶನವೇ ರದ್ದಾಗುತ್ತೆ. ರಾಜ್ಯಪಾಲರ ಭಾಷಣದೊಂದಿಗೆ ಮೊದಲ ಅಧಿವೇಶನ ನಡೀಬೇಕು. ರಾಜ್ಯಪಾಲರ ಭಾಷಣವಿಲ್ಲದೆ ಅಧಿವೇಶನದ ವರ್ಷಾರಂಭ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದ್ದಾರೆ ಗವರ್ನರ್ ನಡೆ. ಹಾಗಾದರೆ ಗವರ್ನರ್ ನಡೆ ಏನಾಗಬಹುದು? ಇವತ್ತು ಅಧಿವೇಶನಕ್ಕೆ ಏನಾದರೂ ಗವರ್ನರ್ ಹಾಜರಾಗ್ತಾರಾ? ಒಂದು ವೇಳೆ ಹಾಜರಾಗಲಿಲ್ಲ ಅಂತಂದ್ರೆ ಮುಂದೆ ಏನಾಗಬಹುದು ಅನ್ನುವಂತಹ ಸಂಶಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಹಾಗೂ ಹರೀಶ್ ಇದ್ದಾರೆ. ಸೊ ಮೊದಲಿಗೆ ಪ್ರಮೋದ್ ಹತ್ರ ಪ್ರಶ್ನೆಯನ್ನ ಕೇಳೋಣ. ಪ್ರಮೋದ್, ನಾವು ಗಮನಿಸ್ತಾ ಇದ್ವಿ ಸಾಂವಿಧಾನಿಕ ಬಿಕ್ಕಟ್ಟಿಗಾಗಲೇ ಶುರುವಾಗಿದೆ. ಗವರ್ನರ್ದೇ ಒಂದು ನಡೆಯಾದರೆ ಸರ್ಕಾರ ಬಿಗಪಟ್ಟು ಹಿಡಿದುಕೊಳ್ಳುತ್ತದೆ, ಗವರ್ನರ್ ಹಾಜರಾಗಲೇಬೇಕು ಅಂತ. ಏನಾಗ್ತಾ ಇದೆ ಬೆಳವಣಿಗೆಗಳು? ಶಕುಂತಲಾ, ಈಗಾಗಲೇ ಸಾಕಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳು ಸರ್ಕಾರದ ಮಟ್ಟದಲ್ಲಿ, ರಾಜ್ಯಪಾಲರ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು, ಸರ್ಕಾರ ಕಳಿಸಿರುವಂಥ ಭಾಷಣದ ಪ್ರತಿಯಲ್ಲಿ ಕೆಲವೊಂದಿಷ್ಟು ಆಕ್ಷೇಪಾರ್ಹವಾದಂಥ ಅಂಶಗಳಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು, ಸರ್ಕಾರದ ಧ್ಯೇಯಗಳನ್ನು ಅಥವಾ ಸರ್ಕಾರದ ನೀತಿ ನಿರೂಪಣೆಗಳನ್ನು ನಾನು ಹೇಳೋದ್ರಲ್ಲಿ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಆದರೆ ನನ್ನ ಮೂಲಕ, ಅಂದರೆ ರಾಜಭವನದ ಮೂಲಕ, ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕಿಸೋದು ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ದುರುದ್ದೇಶಪೂರಿತ ರಾಜಕೀಯ ಮಾಡೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ರಾಜ್ಯಪಾಲರು ಹೇಳ್ತಿದ್ದಾರೆ. ಹೀಗಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಕೈ ಬಿಡೋದಕ್ಕೆ, ಅಂದರೆ ಭಾಷಣದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಕೈ ಬಿಡೋದಕ್ಕೆ ರಾಜ್ಯಪಾಲರು ಮನವಿಯನ್ನು ಅಥವಾ ಇನ್ಫ್ಯಾಕ್ಟ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೇ ವಿಚಾರವಾಗಿ ಈಗ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ದೊಡ್ಡ ಕಗ್ಗಂಟಾಗಿದೆ. ಯಾಕೆಂದರೆ ಸರ್ಕಾರ ಹೇಳ್ತಾ ಇರುವಂಥದ್ದು, ಸಾಂವಿಧಾನಿಕವಾಗಿ ಸರ್ಕಾರಕ್ಕೆ ಎಲ್ಲ ರೀತಿಯಂಥ ಹಕ್ಕಿದೆ. ತನ್ನ ನಿಲುವುಗಳೇನು, ತನ್ನ ತತ್ವಗಳೇನು, ಜೊತೆಗೆ ತನ್ನ ಪಾಲಿಸಿಗಳೇನು, ಇದೆಲ್ಲದರ ಬಗ್ಗೆ ಕೂಡ ಹೇಳೋದಕ್ಕೆ ಸರ್ಕಾರಕ್ಕೆ ಹಕ್ಕಿದೆ. ಹೀಗಾಗಿ ನಿಯಮದ ಪ್ರಕಾರ, ಸಂವಿಧಾನದಲ್ಲಿರುವಂಥ ಆಯ್ಕೆಗಳ ಪ್ರಕಾರ ಹಾಗೂ ಸೂಚನೆಗಳ ಪ್ರಕಾರ ಸರ್ಕಾರ ಏನು ಕೊಡುತ್ತೆ ಅದನ್ನು ರಾಜ್ಯಪಾಲರು ಓದಬೇಕಷ್ಟೇ. ಇದು ರಾಜ್ಯಪಾಲರ ಖಾಸಗಿ ಭಾಷಣ ಅಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ರಾಜ್ಯಪಾಲರು ಕೂಡ ಬರದೇ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಅರ್ಥ. ಯಾಕೆಂದರೆ ವರ್ಷದ ಮೊದಲ ಅಧಿವೇಶನಕ್ಕೆ ನಿಯಮದ ಪ್ರಕಾರ ರಾಜ್ಯಪಾಲರ ಭಾಷಣದಿಂದಲೇ ಆರಂಭ ಮಾಡಬೇಕಾಗತ್ತೆ, ಅಥವಾ ರಾಜ್ಯಪಾಲರ ಭಾಷಣದ ಮೂಲಕವೇ ಅಧಿವೇಶನದ ವರ್ಷಾರಂಭ ಆಗುತ್ತೆ. ಅಂದರೆ ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ ಇವತ್ತು, ಅಥವಾ ಅಧಿವೇಶನ ಆರಂಭ ಆದಂಥ ಮೊದಲ ದಿನ, ಅದರ ಆಧಾರದ ಮೇಲೆ ವರ್ಷ ಪೂರ್ತಿ ನಡೆಯುವಂಥ ಎಲ್ಲ ವಿಧಾನಮಂಡಲ ಅಧಿವೇಶನಗಳ ನೀತಿ ನಿಯಮಗಳು, ಶಾಸನಗಳು, ಜೊತೆಗೆ ಯೋಜನೆಗಳು ಅದಕ್ಕೆ ಪೂರಕವಾಗಿಯೇ ಮಾಡಬೇಕಾಗತ್ತೆ. ಹೀಗಾಗಿ ಒಂದು ವೇಳೆ ಅವರು ಬರದೇ ಇದ್ದರೆ ಆಗ ಈಗ ಕರೆದಿರುವಂಥ ಅಧಿವೇಶನವೇ ರದ್ದಾಗತ್ತೆ. ಅಂದರೆ ಸಭೆಗೆ ಚೇರ್ಮನ್ನೇ ಕರೆದು ಚೇರ್ಮನ್ನೇ ಬರೆದಿದ್ರೆ ಸಭೆ ಯಾವ ರೀತಿ ಮೊಟಕಾಗತ್ತೋ ಅಥವಾ ರದ್ದಾಗತ್ತೋ ಅದೇ ರೀತಿ ಅಧಿವೇಶನ ಕೂಡ ಇವತ್ತು ರದ್ದಾಗತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಅವರನ್ನು ಅಪ್ರೋಚ್ ಮಾಡಿದೆ. ಅಥವಾ ನಿನ್ನೆ ತಡರಾತ್ರಿ ಕೂಡ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಅಥವಾ ರಾಜಭವನ ಇವತ್ತು ಏನು ಡಿಸಿಷನ್ ತೊಗೊಳುತ್ತೆ ಅಂತ. ಯಾಕೆಂದರೆ ನಿನ್ನೆ ತಡರಾತ್ರಿಯಿಂದ ಇದುವರೆಗೂ ಸಾಕಷ್ಟು ಬೆಳವಣಿಗೆ ಆಗಿರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅಡ್ವೊಕೇಟ್ ಜನರಲ್ಗಿಂತ ಹೆಚ್ಚಾಗಿ ಅಟಾರ್ನಿ ಜನರಲ್ ಸೇರಿದಂತೆ ಹಿರಿಯ ಕಾನೂನು ತಜ್ಞರನ್ನು ಕೂಡ ರಾಜ್ಯಪಾಲರು ಸಂಪರ್ಕ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವೇಳೆ ಬಂದಿಲ್ಲ ಅಂದರೆ ಅಧಿವೇಶನ ರದ್ದಾದಂತೆ ಆಗುತ್ತೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ಪ್ರಮೋದ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಹರೀಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ವಿ ರಾಜ್ಯಪಾಲರಂತೂ ಬಿಗಿಪಟ್ಟು ಹಿಡಿದುಕೊಳ್ತಿದ್ದಾರೆ. ಒಂದು ಕಡೆ ಬಿಕ್ಕಟ್ಟು ಶುರುವಾಗಿ ಹೋಗಿದೆ. ಈಗ ರಾಜ್ಯಪಾಲರಿಗಿರುವಂತಹ ಆಯ್ಕೆಗಳೇನು, ಅವರೇನಾದ್ರೂ ಸಬೂಬುಗಳನ್ನ ಕೊಡಬಹುದಾ ಅಥವಾ ಬಂದು ತೀರ್ತಾರಾ, ಹೇಗೆ?
ಶಕುಂತಲಾ, ಈಗ ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಷಣದಲ್ಲಿರ್ತಕ್ಕಂಥ 11 ಅಂಶಗಳನ್ನ ತೆಗೆದು ಹಾಕಬೇಕು, ಆಗಿದ್ದಾಗ ಮಾತ್ರ ನಾನು ಅಧಿವೇಶನಕ್ಕೆ ಹಾಜರಾಗಿ ಭಾಷಣವನ್ನ ಮಾಡ್ತೇನೆ, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಅನ್ನುವಂತಹದನ್ನ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಹೇಳ್ತಿರುವಂತಹದ್ದು ಯಾವುದೇ ಕಾರಣಕ್ಕೂ ಭಾಷಣದಲ್ಲಿ ಇರ್ತಕ್ಕಂಥ ಅಂಶಗಳನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಕೂಡ ಹೇಳಿದೆ. ಮತ್ತೆ ರಾಜ್ಯ ಸರ್ಕಾರ ಮುಂದೆ ಇಡಬೇಕಾದಂತಹ ಹೆಜ್ಜೆಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿರುವಂತಹದ್ದು. ಅಂದ್ರೆ ರಾಜ್ಯಪಾಲರು ಒಂದ್ ವೇಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿಲ್ಲ ಅಂತಂದ್ರೆ, ಅವರು ಅಧಿವೇಶನಕ್ಕೆ ಬರಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಬಹುದು ಅಂತಂದ್ರೆ, ಈಗ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿರುವಂತಹದ್ದು, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಎಲ್ಲಾ ರೀತಿಯಾದ ತಯಾರಿಯನ್ನ ಮಾಡಿದ್ದಾರೆ. ಎಜಿ ಅವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. 11 ಗಂಟೆಗೆ ಸರಿಯಾಗಿ ಅವರು ಸುಪ್ರೀಂ ಕೋರ್ಟ್ ನ ಸಿಜೈ ಪೀಠದಲ್ಲಿ ಈ ಒಂದು ಅರ್ಜಿಯನ್ನ ಮೆನ್ಷನ್ ಅನ್ನ ಮಾಡ್ತಾರೆ. ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಅವರು ಬರ್ತಾ ಇಲ್ಲ, ಹೀಗಾಗಿ ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿ ರಾಜ್ಯಪಾಲರಿಗೆ ನಿರ್ದೇಶನವನ್ನು ಕೊಡಬೇಕು, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅನ್ನುವಂಥದ್ದು ಒಂದು ಅಂಶ. ಆದ್ರೆ ಇನ್ನೊಂದು ಅಂಶ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಸಂಪೂರ್ಣವಾಗಿ ರಾಜ್ಯಪಾಲರು ಓದಬೇಕು. ಮತ್ತೆ ರಾಜ್ಯಪಾಲರು ತಮಗೆ ಬೇಕಾದ ಹಾಗೆ ಭಾಷಣವನ್ನ ನಾವು ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ, ರಾಜ್ಯ ಸಂಪುಟ ಸಭೆಯಲ್ಲಿ ನಿರ್ಧಾರ ಆದಂತಹ ಭಾಷಣ ಏನಿದೆ ಅದನ್ನ ರಾಜ್ಯಪಾಲರು ಓದಬೇಕು ಅನ್ನುವಂತಹ ನಿರ್ದೇಶನವನ್ನ ಕೊಡಬೇಕು ಅನ್ನುವಂಥದ್ದನ್ನ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈಗ 11 ಗಂಟೆವರೆಗೂ ಕೂಡ ವೇಟ್ ಮಾಡ್ತಾರೆ. 11 ಗಂಟೆವರೆಗೂ ಒಂದು ವೇಳೆ ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯನ್ನ ಮೆನ್ಷನ್ ಮಾಡಿ ಒಂದು ರಾಜ್ಯಪಾಲರಿಗೆ ಸೂಚನೆಯನ್ನ, ನಿರ್ದೇಶನವನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಈಗ ರಾಜ್ಯಪಾಲರು ಕೂಡ ಕಾನೂನು ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ. ಈಗ ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯಪಾಲರನ್ನ ಪ್ರತಿನಿಧಿಸಬೇಕಾಗುತ್ತೆ. ಜೊತೆಗೆ ಸಾಲಿಸಿಟರಿ ಜನರಲ್ ಅಥವಾ ಅಟಾರ್ನಿ ಜನರಲ್ ಆಗಿರ್ಬೋದು ಅಥವಾ ಸಾಲಿಸಿಟರಿ ಜನರಲ್, ಇವರು ರಾಜ್ಯಪಾಲರನ್ನ ಪ್ರತಿನಿಧಿಸಿ ಭಾಷಣವನ್ನ ವಾದವನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಅವರು ಕೂಡ ಕಾನೂನಿನ ಮೊರೆಯನ್ನು ಹೋಗಿರುವಂತಹದ್ದು, ಏನಾಗುತ್ತೆ ಅನ್ನುವಂಥದ್ದು, ಈ ಬಿಕ್ಕಟ್ಟಿನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೇಗೆ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗಿರುವಂತಹದ್ದು. ಹೀಗಾಗಿ ಇವತ್ತು ಒಂದ್ ವೇಳೆ ರಾಜ್ಯಪಾಲರು ಬರೋದಕ್ಕೆ ಮನಸ್ಸು ಮಾಡಲಿಲ್ಲ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗ್ಬೇಕಾಗುತ್ತೆ, ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ಕೊಡಬೇಕಾಗುತ್ತೆ. ಹೀಗಾಗಿ 11 ಅಂಶಗಳನ್ನ ಈಗ ರಾಜ್ಯಪಾಲರು ಹೇಳಿರುವಂತೆ ರಾಜ್ಯ ಸರ್ಕಾರ ಭಾಷಣದಲ್ಲಿ ಸೇರಿಸಿರುವಂತಹ 11 ಅಂಶಗಳನ್ನ ತೆಗೆದು ಹಾಕಬೇಕು, ಹಾಗಿದ್ದಾಗ ಮಾತ್ರ ನಾ ಬರ್ತೀನಿ ಅನ್ನುವಂತ ಹೇಳಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ 11 ಅಂಶಗಳನ್ನ ತೆಗೆದುಹಾಕೋಕ್ಕಾಗೋದಿಲ್ಲ ಅನ್ನುವಂತಹದ್ದು. 11 ಗಂಟೆವರೆಗೂ ಕೂಡ ತೀವ್ರ ಕುತೂಹಲವನ್ನು ಕೇಳಿಸಿರುವಂತದ್ದು, ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂತಹದ್ದು. ಧನ್ಯವಾದ ಹರೀಶ್, ಧನ್ಯವಾದ ಪ್ರಮೋದ್ ತಮ್ಮ ಡೀಟೇಲ್ಸ್ಗಾಗಿ. ಇತ್ತ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. 11 ಗಂಟೆವರೆಗೆ ರಾಜ್ಯಪಾಲರ ನಿಲುವು ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಹಾಗಾಗಿ ಕಾದು ನೋಡುವಂತಹ ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗವರ್ನರ್ ಸದನಕ್ಕೆ ಬರ್ತಾರೆಂಬ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಹಾಗಾಗಿ ಇಂದು ಬೆಳಗ್ಗೆ 11:15 ಕಾದು ನೋಡೋದಕ್ಕೆ ನಿರ್ಧಾರ ಮಾಡಿದೆ. ಒಂದ್ ವೇಳೆ ಏನಾದರೂ ಅಧಿವೇಶನಕ್ಕೆ ಬರದೇ ಹೋದ್ರೆ ಕಾನೂನು ಹೋರಾಟಕ್ಕೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಸಿಜೆಐಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು. ರಾಜ್ಯಪಾಲರು ಸಾಂವಿಧಾನಿಕವಾಗಿ ಕರ್ತವ್ಯವನ್ನು ಪಾಲಿಸಬೇಕು ಅಂತ ಹೇಳ್ತದೆ. ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವ್ರಿಗೆ ಗಣನೆಗೆ ತಂದಿದ್ದೀವಿ. ಮತ್ತು ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ, ಏನು ಹೇಳ್ತದೆ ಸಂವಿಧಾನ, ಅದರಿಂದ ತಾವು ಬರಲೇಬೇಕು. ರಾಜ್ಯಪಾಲರಂದರೆ ನಿಮ್ಮ ಸ್ವಂತ ಭಾಷಣ ಅಲ್ಲ, ಇದು ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ತಾವು ಹುದ್ದೆಯಲ್ಲಿ ಇದ್ದು ಭಾಷಣವನ್ನು ಮಾಡ್ತಾ ಇರ್ತೀರಿ, ಬಂದು ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕಾನೂನು ಸಚಿವರು ಸಂಪುಟ ಸಭೆಯ ನಿರ್ಧಾರ ತಾವು ಬರಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ. ಮುಖ್ಯಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದನ್ನು ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೆಳಿಗ್ಗೆ 10:15 ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ.